ಗ್ಯಾರಂಟಿ ನೀವು ನೋಡ್ತಿದ್ದೀರಾ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಆದರ್ಶಿನಿ. ಇಂಡಿಯನ್ ಸ್ಪಿಲ್ಬರ್ಗ್ ಅಂತಾನೆ ಖ್ಯಾತಿ ಪಡೆದಿರೋ SS ರಾಜಮೌಳಿ ಸಿನಿ ಕೆರಿಯರ್ನ ದಿ ಬಿಗ್ಗೆಸ್ಟ್ ಅಂಡ್ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ SSMB29. RRR ಚಿತ್ರದ ಬಳಿಕ ಸೆನ್ಸೇಷನಲ್ ಡೈರೆಕ್ಟರ್ ರಾಜಮೌಳಿ ಪ್ರಿನ್ಸ್ ಮಹೇಶ್ ಬಾಬು ನಟನೆಯ 29ನೇ ಸಿನಿಮಾ SSMB29ಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಇದರ ಶೂಟಿಂಗ್ ಸದ್ಯ ಒಡಿಶಾದಲ್ಲಿ ಬರದಿಂದ ಸಾಗ್ತಿದೆ. ಇತ್ತೀಚೆಗಷ್ಟೇ ಏರ್ಪೋರ್ಟ್ನಲ್ಲಿ ನಟ ಮಹೇಶ್ ಬಾಬು ಹಾಗೂ ಪೃಥ್ವಿರಾಜ್ ಸುಕುಮಾರನ್ ಅವರನ್ನ ಪೊಲೀಸ್ ಆಫೀಸರ್ಸ್ಗಳು ರಿಸೀವ್ ಮಾಡ್ಕೊಳ್ಳಿದ್ದನ್ನ ನಾವು ನೋಡಿದೀವಿ. ಆ ಸ್ಟಿಲ್ಸ್ಗಳು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಒಡಿಶಾಗೆ ಹೋದ ಈ ಇಬ್ಬರು ಸೂಪರ್ ಸ್ಟಾರ್ಗಳಿಗೆ ಅದ್ದೂರಿಯಾದಂಥ ಸ್ವಾಗತ ಕೂಡ ಸಿಕ್ಕಿತ್ತು. ಆ್ಯಂಡ್ ಒಡಿಶಾದಲ್ಲೇ ಬೃಹತ್ ಸೆಟ್ಟನ್ನು ಹಾಕಿ ಅಲ್ಲೇ ಚಿತ್ರದ ಪ್ರಮುಖ ಸೀಕ್ವೆನ್ಸ್ ಅನ್ನು ಶೂಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೀಗ ಆ ಚಿತ್ರದ ಚಿತ್ರೀಕರಣ ಅಲ್ಲೇ ಬರದಿಂದ ಸಾಗ್ತಿದೆ ಅನ್ನೋದಕ್ಕೆ ಮತ್ತೊಂದು ಪ್ರೂಫ್ ದೊರಕಿದೆ. ಅದೇ ಪ್ರಿಯಾಂಕಾ ಚೋಪ್ರಾ ರಿವೀಲ್ ಮಾಡಿರೋ ಫೋಟೋಸ್. ಎಸ್, ಹಾಲಿವುಡ್ವರೆಗೂ ಬೆಳೆದಂತಹ ಬಾಲಿವುಡ್ ಬ್ಯೂಟಿ ಪ್ರಿಯಾಂಕಾ ಚೋಪ್ರಾ ಸದ್ಯ ಹಾಲಿವುಡ್ ಅಂಗಳದಲ್ಲೇ ಮದುವೆ ಆಗಿ ಅಲ್ಲೇ ಸೆಟಲ್ ಕೂಡ ಆಗಿದ್ದಾರೆ. ಆದರೆ ಭಾರತೀಯ ಚಿತ್ರರಂಗದಿಂದ ಈಕೆ ಮಾತ್ರ ದೂರ ಆಗಿಲ್ಲ. ಇದೀಗ ಪ್ರಿನ್ಸ್ ಮಹೇಶ್ ಬಾಬು ನಟನೆಯ 29ನೇ ಚಿತ್ರದ ಚಿತ್ರೀಕರಣಕ್ಕಾಗಿ ಇಂಡಿಯಾಗೆ ವಾಪಸ್ಸಾಗಿದ್ದಾರಂತೆ. ಅವರು ಸಹ ಒಡಿಶಾದ SSMB29 ಸೆಟ್ಗೆ ಎಂಟ್ರಿ ಕೊಟ್ಟಿದ್ದು, ಇತ್ತೀಚೆಗಷ್ಟೇ ಹೋಳಿ ಹಬ್ಬದ ವಿಶೇಷ ಹಂಚಿಕೊಂಡಿರೋ ಅವರು ಫೋಟೋಸ್ ಮೂಲಕ ತಾನು ಒಡಿಶಾದಲ್ಲಿ ಇರೋದನ್ನ ಖಚಿತಪಡಿಸಿದ್ದಾರೆ. ಅಲ್ಲಿಗೆ SSMB29 ಸಿನಿಮಾ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಇರೋ ಭಾರೀ ಬಜೆಟ್ ಸಿನಿಮಾ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಪ್ರಿನ್ಸ್ ಮಹೇಶ್ ಬಾಬು ಸರ್ವಾಂತರ್ಯಾಮಿಯಾಗಿ ಕಾಣಿಸ್ಕೊಳ್ತಿದ್ದಾರಂತೆ ಈ ಚಿತ್ರದಲ್ಲಿ. ಲಾರ್ಡ್ ಹನುಮಂತನಿಂದ ಸ್ಫೂರ್ತಿಗೊಂಡು ಹೀರೋ ಪಾತ್ರವನ್ನ ಡಿಸೈನ್ ಮಾಡಿರೋ ರಾಜಮೌಳಿ ನೋಡುಗರಿಗೆ ಈ ಬಾರಿಯೂ ಸಹ ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿ ಕೊಡೋದ್ರಲ್ಲಿ ನೋ ಡೌಟ್ ಅಂತಿದ್ದಾರೆ. ವಾವ್ ಫೀಲ್ ಕೊಡೋ ಅಂತಹ ಮಸ್ತ್ ಮನೋರಂಜನೆ ಕೊಡೋದ್ರಲ್ಲಿ ಮೌಳಿ ಮಾಸ್ಟರ್. ಹಾಗಾಗಿಯೇ SSMB29 ಕತೆ, ಚಿತ್ರಕತೆ, ಡೈಲಾಗ್ಸ್ ಹಾಗೂ ಪಾತ್ರಗಳ ಪ್ರಿಪರೇಷನ್ಗಾಗಿ ದೊಡ್ಡ ಮಟ್ಟದ ಸಮಯ ತೆಗೆದುಕೊಂಡು ಎಲ್ಲವನ್ನ ಈಗ ತೆರೆ ಮೇಲೆ ತರೋಕೆ ಹೊರಟಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಡ್ತಿರೋ ರಾಜಮೌಳಿ ಈ ಬಾರಿ ಕೂಡ ವಿಶ್ವ ಸಿನಿ ದುನಿಯಾ ಇತಿಹಾಸದಲ್ಲೇ ಹೊಸತೊಂದು ಅಧ್ಯಾಯವನ್ನ ಬರೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಏನಂತೀರಾ? ನೋಡಿದ್ರಲ್ಲ, ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.